ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ರೈತರು ವೇಟ್ ಮಾಡ್ತಾಯಿದ್ರಿ, 21ನೇ ಕಂತಿನ ಯಾವ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ಯಾರಿಗೆಲ್ಲ ಬರಲ್ಲ, ಮತ್ತು 21ನೇ ಕಂತಿನ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಬೇಕು, ಜೊತೆಗೆ 21ನೇ ಕಂತಿನಲ್ಲಿ ಯಾರಿಗೆಲ್ಲ ಡಬಲ್ ಅಂದರೆ 4,000 ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ಯಾರಿಗೆಲ್ಲ ಬರೋದಿಲ್ಲ ಅಂತ ನೋಡೋದಾದರೆ, ಯಾರೆಲ್ಲ ಒಂದು ಕುಟುಂಬದಲ್ಲಿ ಇಬ್ಬಿಬ್ಬರು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರು ಅಂತಂದರೆ ಕೇಂದ್ರ ಸರ್ಕಾರ ಅಂಥವರಿಗೆ ಖಡಕ್ ವಾರ್ನಿಂಗ್ನ ಕೊಟ್ಟಿರುವಂಥದ್ದು. ಈಗಾಗಲೇ ರದ್ದು ಕೂಡ ಮಾಡ್ತಾ ಇರುವಂಥದ್ದು. ಅಂಥವರು ರಿಜಿಸ್ಟ್ರೇಷನ್ನ ರದ್ದು ಮಾಡ್ತಾಯಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ಯೋಜನೆ ಲಾಭನ ಪಡೀಬೋದು. ಇಬ್ಬಿಬ್ಬರು ಲಾಭನ ಪಡಿತಾ ಇದ್ರು ಅಂತಂದರೆ ಅಂಥವರ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ತಾಯಿದೆ. ಜೊತೆಗೆ ಅತಿ ಹೆಚ್ಚು ಭೂಮಿ ಹೊಂದಿದ್ರು ಅಂತಂದ್ರೆ ಅಂಥವರು ಕೂಡ ಕೇಂದ್ರ ಸರ್ಕಾರ ವಾರ್ನಿಂಗ್ನ ಕೊಟ್ಟಿರುವಂಥದ್ದು. ಜೊತೆಗೆ ವಾರ್ನಿಂಗ್ ಕೊಡುವುದರ ಜೊತೆಗೆ ರದ್ದು ಕೂಡ ಬರ್ತಾ ಇದೆ. ಯಾರ್ದೆಲ್ಲ ಅತಿ ಹೆಚ್ಚು ಭೂಮಿನ ಹೊಂದಿದ್ದಾರೆ, ಶ್ರೀಮಂತರಿದ್ದಾರೆ, ಅಂಥವ್ರದ್ದು ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ರಿಜಿಸ್ಟ್ರೇಷನ್ನ ಮಾಡಿದ್ರು ಅಂತಂದರೆ ಅವ್ರದ್ದು ಕೂಡ ರದ್ದಾಗ್ತಾಯಿದೆ. ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಬರೋದಿಲ್ಲ. ಜೊತೆಗೆ ಭಾಳಷ್ಟು ಜನರು ಏನು ಮಾಡ್ತಾಯಿದ್ರು ಅಂತಂದರೆ, ಸರ್ಕಾರಿ ನೌಕರರಿದ್ದರೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಈ ಯೋಜನೆಯ ಲಾಭನ ಪಡಿತಾಯಿದ್ರು. ಕಳೆದ 20ನೇ ಕಂತಿನವರೆಗೂ ಕೂಡ ಭಾಳಷ್ಟು ಜನರು ಈ ರೀತಿಯಾಗಿ ಸರ್ಕಾರಿ ನೌಕರಿ ಹೊಂದಿದ್ದರೂ ಕೂಡ ಲಾಭನ ಪಡೆದಿದ್ದಾರೆ. ಅದಕ್ಕೋಸ್ಕರ ಈ 21ನೇ ಕಂತಿನಲ್ಲಿ ಕೇಂದ್ರ ಸರ್ಕಾರನೇ ಪರಿಷ್ಕರಣೆನ ಪ್ರಾರಂಭ ಮಾಡಿದೆ. ಪರಿಷ್ಕರಣೆಯಲ್ಲಿ ಯಾರೆಲ್ಲ ಸರ್ಕಾರಿ ನೌಕರರಿದ್ದಾರೆ, ಆದಾಯ ತೆರಿಗೆಗಳನ್ನು ಕಟ್ತಾ ಇದ್ದಾರೆ, ಅತಿ ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ, ಮತ್ತು ಒಂದು ಕುಟುಂಬದಲ್ಲಿ ಇಬ್ಬಿಬ್ಬರು ಯಾರೆಲ್ಲ ಲಾಭನ ಪಡಿತಾ ಇದ್ದಾರೆ ಅಂಥವರ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ತಾಯಿದೆ, ರದ್ದು ಮಾಡ್ತಾಯಿದೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪರಿಷ್ಕರಣೆಯೂ ಕೂಡ ಪ್ರಾರಂಭ ಆಗಿದೆ. 21ನೇ ಕಂತಿನ ಹಣದಲ್ಲಿ ಇಂಥವರಿಗೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ 2,000 ರೂಪಾಯಿ ಹಣನ ಜಮಾ ಆಗೋದಿಲ್ಲ ವೀಕ್ಷಕರೇ, ಮತ್ತು ಬರೋದು ಇಲ್ಲ ಅವರಿಗೆ. ಇಷ್ಟು ಜನರಿಗೆ, ಅದರಲ್ಲಿ ಆದಾಯ ತೆರಿಗೆ ಕಟ್ಟೋರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ಬರೋದಿಲ್ಲ. ಇಂಥವರಿಗೆ 21ನೇ ಕಂತಿನದಲ್ಲಿ ಹಣನ ಟೋಟಲ್ ಆಗಿ ಬರುವುದಿಲ್ಲ ವೀಕ್ಷಕರೇ. ಇನ್ನು ಯಾರಿಗೆಲ್ಲ ಡಬಲ್ ಹಣ ಬರುತ್ತೆ ಅಂತ ನೋಡೋದಾದರೆ, 21ನೇ ಕಂತಿನಲ್ಲಿ ಒಟ್ಟಿಗೆ 4,000 ರೂಪಾಯಿ ಹಣನ ಜಮಾ ಆಗುತ್ತೆ ಅಂತ ನೋಡೋದಾದರೆ, ಯಾರಿಗೆಲ್ಲ 20ನೇ ಕಂತಿನದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತಿನದಲ್ಲಿ ಬಂದಿಲ್ವೋ, ಅವರಿಗೆ ಹಣನ ಬಂದಿಲ್ವೋ, KYC ಮಾಡದೇ ಇರುವುದಕ್ಕೆ ಬಂದಿಲ್ವೋ, ಅಥವಾ ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ಹಣನ ಜಮಾ ಆಗಿಲ್ಲ ಅಂತಂದರೆ 20ನೇ ಕಂತಿನ ಅಂಥವರಿಗೆ ಮಾತ್ರ ಕೇಂದ್ರ ಸರ್ಕಾರದಿಂದನೇ ಮಾಹಿತಿನ ಬರ್ತಾ ಇರುವಂಥದ್ದು. ಯಾರಿಗೆಲ್ಲ 20ನೇ ಕಂತಿನ ಜಮಾ ಆಗಿಲ್ವೋ ಅಂಥವ್ರಿಗೆ 21ನೇ ಕಂತಿನ ಹಣದಲ್ಲಿ ಒಟ್ಟಿಗೆ 4,000 ರೂಪಾಯಿ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ ಅವರ ಅಕೌಂಟ್ಗಳಿಗೆ. ಸೊ ಈಗಾಗಲೇ ಕ್ಲಿಯರಾಗಿ ತಿಳಿದುಕೊಳ್ಳಿ, ಯಾರಿಗೆ ಹಿಂದಿನ ಕಂತಿನ ಹಣ ಬಂದಿಲ್ವೋ ಅಂಥವರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ಹಣದಲ್ಲಿ 4,000 ರೂಪಾಯಿ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ. ಇನ್ನು ಬಹಳಷ್ಟು ಜನರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತಿನ ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ, ಕ್ಲಿಯರ್ ಆಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ 21ನೇ ಕಂತಿನ ಕೇಂದ್ರದ ಕೆಲವು ಮೂಲಗಳಿಂದ ಮಾಹಿತಿನ ಪಡೆದುಕೊಂಡಾಗ ಇದೇ ದೀಪಾವಳಿಯ ಒಳಗಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹಣನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾಯಿದೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಒದಗಿ ಬರ್ತಾಯಿದ್ದಾವೆ ವೀಕ್ಷಕರೇ. ಎಲ್ಲರೂ ಕೂಡ ಕ್ಲಿಯರಾಗಿ ತಿಳಿದುಕೊಳ್ಳಿ, ದೀಪಾವಳಿಯ ಹಬ್ಬದ ಒಳಗಾಗಿ ನಿಮಗೆ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ
ಕೇಳಿ ಬರ್ತಾ ಇದೆ ವೀಕ್ಷಕರೇ. ಆ ಒಂದು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಅಫಿಷಿಯಲ್ ಆಗಿರ್ತಕ್ಕಂಥ ದಿನಾಂಕನ ನಿಗದಿಪಡಿಸಿಲ್ಲ. ದಿನಾಂಕನ ನಿಗದಿಪಡಿಸಿದ್ರು ಅಂತಂದರೆ ನಾನು ಖಂಡಿತವಾಗಿಯೂ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು 21ನೇ ಕಂತಿನ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಕಂಪ್ಲೀಟಾಗಿ ಮಾಡಬೇಕು ಅಂತಂದರೆ, ಮೊದಲನೇದಾಗಿ KYC ಕಂಪ್ಲೀಟ್ ಮಾಡಿರಲೇಬೇಕು ಪ್ರತಿಯೊಬ್ಬ ರೈತರು ಕೂಡ. ಅದಾದ ನಂತರ ಲ್ಯಾಂಡ್ ಸೀಡಿಂಗ್ ಆಗಿರಬೇಕಾಗುತ್ತೆ, ಮತ್ತು ಪಹಣಿಗೆ ಆಧಾರ್ ಲಿಂಕ್ ಆಗಿರಬೇಕಾಗುತ್ತೆ, ಜೊತೆಗೆ ಬ್ಯಾಂಕ್ಗೆ ಒಂದು ಆಧಾರ್ ಸೀಡಿಂಗ್ NPCI ಮ್ಯಾಪಿಂಗ್ ಕೂಡ ಆಗಿರಬೇಕಾಗುತ್ತೆ. ಇಷ್ಟು ಕೆಲಸಗಳು ನೀವು ಕಂಪ್ಲೀಟಾಗಿ ಮಾಡಿದರೆ, ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕಾಗುತ್ತೆ. ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ರಿಜಿಸ್ಟ್ರೇಷನಲ್ಲಿ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗಿರಬೇಕಾಗಿರುತ್ತೆ. ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಒಂದು 21ನೇ ಕಂತಿನ ಪಡಿಬೇಕು ಅಂತಂದರೆ ಇಷ್ಟು ಕೆಲಸಗಳು ಕಂಪ್ಲೀಟಾಗಿ ಮಾಡಿರಲೇಬೇಕು. ಅಂಥವರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 21ನೇ ಕಂತಿನ ಜಮಾ ಆಗುವಂಥದ್ದು ವೀಕ್ಷಕರೇ. ನೀವು ಏನೆಲ್ಲ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೇಳಿದಿರಿ, ಎಲ್ಲವೂ ಕೂಡ ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.